ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇದು ಶನಿವಾರ ದಿನದ ವ್ಲಾಗ್ ಆಗಿರುತ್ತೆ. ಶುಕ್ರವಾರ ದಿನದವರೆಗೂ ನಾನು ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ನೀವೆಲ್ಲ ಶುಕ್ರವಾರದವರೆಗೂ ಏನಾಯಿತು ಏನಾಗ್ತಿದೆ ಅನ್ನೋದನ್ನು ನೋಡಿದ್ದೀರಾ. ಇವತ್ತು ನೆನ್ನೆದೇ ಸ್ವಲ್ಪ ಸಾಂಬಾರಿತ್ತು. ನಾನು ಹೇಳಿದ್ದೆ ಅಲ್ವ ನೆನ್ನೆ ಆಲೂಗಡ್ಡೆ ಕುರ್ಮಾ ಮಾಡಿ ದೋಸೆ ಮಾಡಿದ್ದೆ ಅಂತ. ಅದೇ ಕುರ್ಮಾ ಇತ್ತು. ನಾನು ಚಪಾತಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಇವತ್ತು. ಆದರೆ ಚಪಾತಿ ಹಾಕುವಷ್ಟು ಟೈಮ್ ಇವತ್ತಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಸಹ ನಾನು ಎಲ್ಲಿಗೋ ಹೋಗ್ತಾ ಇದ್ದೀನಿ. ಇದು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆಲ್ಲ ಅಚಾನಕ್ ಆಗಿದ್ದು. ಅಂದರೆ ನಾನೊಂದು ಸಾವಿಗೆ ಹೋಗ್ತಾ ಇದ್ದೀನಿ. ಅಮ್ಮ ಬರ್ತೀಯಾ ಅಂತ ಕೇಳಿದ್ರು. ನಾನು ಹೋಗ್ಲಾ ಬೇಡವಾ ಅಂತ ಯೋಚನೆ ಮಾಡಿದೆ. ಆದರೆ ಹೋಗ್ಬೇಕು ಅನ್ನಿಸ್ತು. ಯಾಕಂತ ಹೇಳಿದ್ರೆ ನಾವು ಚಿಕ್ಕವರೆಲ್ಲ ಇದ್ದಾಗ ಅಜ್ಜಿ ಊರಿಗೆ ಹೋದಾಗ ಅಜ್ಜಿ ಮನೆ ಪಕ್ಕ ಒಂದು ಅಜ್ಜಿ ಇದ್ದರು. ಅವರು ನಮ್ಮನ್ನ ತುಂಬ ಪ್ರೀತಿಯಿಂದ ನೋಡ್ಕೋತಿದ್ರು. ಸೊ ಅವ್ರ ಸಾವಿಗೆ ಹೋಗ್ಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಸ್ವಲ್ಪ ಸಾಂಬಾರು ಇದ್ದಿದ್ದರಿಂದ ನಾನು ಮತ್ತೆ ಸಾಂಬಾರು ಮಾಡೋಕ್ಕೆ ಇವಾಗ ಟೈಮ್ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಹಾಲು ಎಪ್ಪಾಕ್ಬಿಟ್ರೆ ಮಧ್ಯಾಹ್ನಕ್ಕೆ ಮೊಸರನ್ನ ಊಟ ಮಾಡ್ಕೊತಾರೆ ಅಂತ ಎಪ್ಪಿಸ್ಕೊಳಕ್ಕೆ ಬಂದೆ. ವಿಜಯಕ್ಕ ಹಾಂ ಊಟ ಮಾಡಿಲ್ಲ ಅದಕ್ಕೆ ನಾನು ಇದ್ದದನು ಇಲ್ವಾ? ಆಯ್ತಾ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಂ ಸಾಕು 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 ಆಯ್ತಾ? ತಿಂಡಿ ತಿಂಡಿ ಆಯ್ತಾ ಅಂದೆ. ತಿಂಡಿ ಆಯ್ತಾ ಅಂದೆ. ಇಲ್ಲ ಸಾಗೋಗ್ಬೇಕು, ಟೈಮ್ ಹೋಗೋಯ್ತದೆ ಅಕ್ಕ. ಇಲ್ಲ ಇಲ್ಲ ಬೇಡ ಕಣ. ತಿಂಡಿ ಮಾಡಿಲ್ವಾ? ನಾನು ಎಣ್ಣೆ ಸಾಂಬಾರಿತ್ತಲ್ಲ ಅಕ್ಕಿ ಹಾಕಿದ್ದೀನಿ. ಇದೇನಿದು ನಾನು ಹೋಗುವಷ್ಟರಲ್ಲಿ ಅವರು ಮೊಸರನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಅಂತ ಅಂದ್ಕೊಂಡ್ರೆ. ನಾನು ಆಲ್ರೆಡಿ ಹೇಳಿದ್ದೆ ಅವ್ರಿಗೆ. ಅವ್ರು ನಮ್ಮ ಮನೆಗೆ ಬಂದಿದ್ದರು. ಸ್ವಲ್ಪ ಎಪ್ಪಿದ್ರೆ ಈಸ್ಕೊಳಕ್ಕೆ ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನಾನು ನೋಡ್ಬಿಟ್ಟು ಅವರು ಮೊಸರನ್ನ ತಂದು ಇಟ್ಕೊಂಡಿದ್ದು. ಹಾಲು ಬೆಳಿಗ್ಗೆ ಕಾಯಿಸಿಟ್ಟಿದ್ದೆ. ಸ್ವಲ್ಪ ಬೇಗ ಎಪ್ಪಾಕಿದ್ರೆ ನನಗೆ ಬೇಗ ಮೊಸರಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ ಅಂತ ನಾನು ಬೇರೆ ತಪ್ಪಲೆಗೆ ಹಾಕಿದೆ. ಆದರೆ ದಿನ ಆರಿರಲಿಲ್ಲ. ಆರಿದ್ಮೇಲೆ ಎಪ್ಪ ಹಾಕಿದೆ. ನಾನು ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಸಾವಿಗೆ. ಇದೇನಿದು ನೆನ್ನೆ ಹಾಕಿದ ಬಟ್ಟೆನೇ ಹಾಕ್ಕೊಂಡಿದ್ದಾರೆ ಅಂದ್ಕೊಂಡ್ರಾ? ಹೌದು, ನೆನ್ನೆ ಬಂದು ಬೇರೆ ಬಟ್ಟೆ ಹಾಕ್ಕೊಂಡಿದ್ದೆ ಅಲ್ವಾ. ಸೊ ಹೇಗಿದ್ರು ಒಗಿಬೇಕಲ್ಲ ಸಾವಿಗಲ್ವಾ, ಬಂದಮೇಲೆ ಒಗ್ಕೊಳ್ಳೋಣ ಅಂದ್ಕೊಂಡು ಅದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಂದು ಒಂದೇ ಊರಿಗೆ ಮದುವೆ ಆಗಿರೋದಲ್ವಾ. ಅಮ್ಮಂಗೆ ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಬನ್ನಿ ನಾನು ಬರ್ತೀನಿ ಅಂತ ಹೇಳಿದೆ. ಅಮ್ಮ ನನ್ನ ಮುಂದೆನೇ ಹೋಗ್ತಿದ್ರು. ಅವ್ರು ತಿರುಗಿ ನೋಡೇ ಇಲ್ಲ. ನಾನು ಹಿಂದೆನೇ ಬಂದೆ. ನಾನು ಇವಾಗ ತೋರಿಸಿದ್ದು ನಮ್ಮೂರಿನ ಗದ್ದೆಗಳು ಎಷ್ಟು ಚೆನ್ನಾಗಿ ಭತ್ತ ಆಗಲೇ ಕಟಾವಿಗೆ ಬಂದಿದೆ ನೋಡಿ. ನಮ್ಮ ಕಡೆ ಎಲ್ಲರೂ ಸಂಬಂಧಿಕರೇ ಆಗಿರಬೇಕು ಅಥವಾ ಪರಿಚಯಸ್ಥರೇ ಆಗಿರಬೇಕಂತ ಏನಿಲ್ಲ. ಬಸ್ನಲ್ಲಿ ಯಾರು ಸಿಕ್ಕೋದ್ರು ಅವ್ರ ಜೊತೆ ಮಾತಾಡ್ಕೊಂಡು ಕೂತ್ಕೊತಾರೆ. ಇಲ್ಲಿ ನೋಡಿ, ಇಲ್ಲೊಬ್ರು ಹಿರಿಯರು ಇವಾಗಲೂ ಸಹ ಚಡ್ಡಿ ಹಾಕ್ಕೊಂಡೇ ಓಡಾಡ್ತಾರೆ. ಅಂತ ಅಂದರೆ ನಮ್ಮೂರ ಕಡೆ ಏನೂ ಅಂದ್ಕೊಳ್ಳಲ್ಲ, ಚಡ್ಡಿ ಹಾಕ್ಕೊಂಡೇ ಆರಾಮಾಗಿ ಎಲ್ಲ ಕಡೆ ಓಡಾಡ್ತಾರೆ. ನಾನು ಈಗ ತಡಗವಾಡಿಗೆ ಬಂದು ಇಳಿದೆ. ಅಂದರೆ ಇವತ್ತು ಸಾವಿದ್ದಿದ್ದು ಅಜ್ಜಿ ಊರಿನಲ್ಲಿ. ಸೊ ಅಮ್ಮ ನಾನಿಬ್ಬರು ಬಂದ್ವಿ. ನಾವು ಬಂದಿದ್ದ ಬಸ್ಸಿಗೆ ಅರಕೆರೆನಲ್ಲಿ ಸುಮಾರು ಜನ ಹತ್ಕೊಂಡ್ರು. ಯಾಕಂದರೆ ಈ ಅಜ್ಜಿ ಮಗಳನ್ನು ಅರಕೆರೆ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ತುಂಬ ಜನ ಬಸ್ ಹತ್ಕೊಂಡು ಬಂದರು. ಮಾವ ಚೆನ್ನಾಗಿದೆಯಾ? ಹುಷಾರಾಗಿದ್ದೀರಾ? ಸಾವಿಗೆ ಚೆನ್ನಾಗಿದೆಯಮ್ಮ? ಅಮ್ಮ ಸಾವು ಬಂದು ಏನು ಊಟ ಮಾಡ್ತಾ ಇದ್ದೀರಾ? ಎಲ್ಲಿ ಅವಳು ಪಾಪ? ತ್ರಿಷಿಯಲ್ಲಿ ಪಾಪ ಇಲ್ಲಮ್ಮ? ಯಾರಿಗೆ ಯಾರಿಗೆ? ಮಮ್ಮಿಗ ಹೋಗಿಲ್ಲ, ನಾವು ಹೋಗ್ಲಿಲ್ಲ. ಹಿಂಗೆ ಮಾತಾಡ್ಸ್ಕೊಟ್ಟೋಗದ. ಏನು ಮುಡ್ಸ್ಕೊಂಡ್ಮೇಲೆ ಇದು ಆಯ್ಕಿಲ್ಲ ಉಂಟಂತ. ತಲೆಗೆ ಬಟ್ಟೆ ಕಟ್ಟಿದಿರಲ್ಲ ಇವ್ರನ್ನ ಹ್ಞೂ ನಾನು ಮಾತಾಡಿಸ್ದೆ, ಕೇಳಿಸ್ಲಿಲ್ವಾ? ಹಾಂ ಹಾಂ ಪಂಟ್ನವರ ಕಾಂಚಿ ಅಂತಾರಲ್ಲ, ಪಂಟ್ನವರ ಇವು ನೆಡ್ತಿ ಅದ ಏಡ್ತಲೆ ಅಂತಾರಲ್ಲ. ಆ ಏಡ್ತಲೆ ಎರಡು ತಲೆ ಇದತ್ತೆ. ಅದಕ್ಕೆ ಕಸ ತಕ್ಕೋಗಿದ್ರಾ? ಎಲ್ಲ ಮಗ ಎಲ್ಲ ಎಲ್ಲಿತ್ತು ಇದು ಕೂಸು? ಎಲ್ಲಿತ್ತು? ಬಾ ಮತ್ತೆ
ಆಮೇಲೆ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ತ್ರಿಷಿ ತ್ರಿಷಿ ಎಲ್ಲೋಗಿದ್ದೆ ಹಾಂ ಬಿಸ್ಕೆಟ್ ತಗೊಬರೋಗು ತಗೋ ಬಲೆ ತಗೋ ಚೆನ್ನಾಗಿದ್ಯಾ ರಿಪೋರ್ಟ್ ಅಂತ ಮಾಡಿಸ್ಕೊಡ್ಬೇಕಾಯ್ತು ಎಲ್ಲೋಗಿದೆ ಶಿಶುರ ರಜಾನಾ ಯಾಕೆ ರಜಾ ಸರ್ವಾರ ಮಾಡ್ತಾಳ ಯಾಕೆ ರಜಾ ರಜಾ ಮಜಾ ಇವ್ರಿಗೆಲ್ಲ ಇವಾಗ ಶಿಶ್ವರ ಎಲ್ಲೋಗಿದ್ದೆ ಚಿನ್ನ ನೀನು ಎಲ್ಲೋಗಿದ್ದೆ ಹಾಂ ಯಾರ ಮನೆ ಹತ್ರ ಹೋಗಿದ್ದೆ ಫ್ರೆಂಡ್ಸ್ ಅವರ ನಿಂಗೆ ಫ್ರೆಂಡ್ಸ್ ಅವರ ನಿಂಗೆ ಅಲ್ಲಿ ಆಡ್ತಾಳ ಇರ್ತಾನೆ ತಡ ಹಚ್ಚೈತೆ ಇವನು ಯಾರು ಹುಡುಗಿನ ಇದನ್ನು ಯಾರು ನೀನು ಇವಳ್ಯಾರು ಪೂರ್ವಿ ಯಾರ ಮಗಳು ಹೌದಾ ನಿನ್ನ ಹೆಸ್ರೇನು ಭುವಿ ಯಾವ ಊರು ಮನ್ಸಂದ್ರ ಯಾರ ಮಗಳು ಅಪೂರ್ವನ ಮಗಳು ಅಪೂರ್ವ ನನ್ನ ಫ್ರೆಂಡ್ ಗೊತ್ತಾ ನಿಮ್ಮ ಅಮ್ಮನ ಕೇಳು ಶ್ರುತಿ ಆಂಟಿ ಗೊತ್ತಾ ಅಂತ ಅಪೂರ್ವ ಎಲ್ಲವಳೆ ಇಲ್ಲಿಗೆ ಬಂದಾಯ್ತಾ ತ್ರಿಷಿ ನಿನ್ ಫ್ರೆಂಡಾ ಇದು ಭುವಿ ನಿನ್ ಫ್ರೆಂಡಾ ತ್ರಿಷಿ ಏನ್ ತಿಂದೆ ಭುವಿ ಹಾ 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 ಅದೇನಂತ ಹೆಸರು ಗೊತ್ತಿಲ್ವಾ ನಿಂಗೆ ಏನಿದ್ರು ಅದ್ರ ಹೆಸ್ರೇನು ಅದ್ರ ನೀನು ತಿಂದಿದ್ದಲ್ಲ ಇವಾಗ ಏನದ್ರ ಹೆಸರು ಪಾಪ ಹೆಸ್ರೇನು ನಿನ್ನ ಹೆಸ್ರೇನು ಏನು ಅವಳ ಹೆಸರು ಪಾಪ ಹೆಸ್ರೇನು ಹಾಂ ಪಾಪ ಹೆಸ್ರೇನು ಋಷಿ ಪಾಪ ಹೆಸ್ರೇನು ಹಾಂ ನಿನ್ನ ಹೆಸ್ರೇನಪ್ಪ ಈ ಕಡೆ ಬಾ ಚಿನ್ನಮ್ಮ ಬಿದ್ಬಿಟ್ಟಿ ಪಾಪ ಈ ಕಡೆ ಬಾ ನೀನು ಅಲ್ಲಿ ಹಿಂದೆಗಡೆ ಬಿದ್ಬಿಡ್ತೀಯ ಬಾ ಈ ಕಡೆ ಬಾ ಇವಳ ಹೆಸ್ರೇನು ಗೊತ್ತಿಲ್ವಾ ಹಾ ಪೂರ್ವಿಕಾ ಸರಿ ಬಾಯ್ 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 ಮಾಡು ಮತ್ತೆ ಬಾ ಬಂದ್ರತ್ತೆ ಆ ಮಾವಂಗ ಆಪರೇಷನ್ ಕರ್ಕೊಬಾರ್ದು ಕೆಳಗೆ ಹಾ ಬಾಯ್ ಅಪ್ಪರಲ್ಲ ಭೂಮಿ ಬಾಯ್ ಬಾಯ್ ಚಿನ್ನವ ಸಾಗೋಗಿದ್ ಬರ್ತೀವಿ ಬಟ್ಟೆ ಕಂಡಿಲ್ಲ ಸಾಗೋಗಿದ್ ಬರ್ತೀವಿ ಓ ಅಳ್ತದದು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಕರ್ಕೊಂಡು ಹೋಗ್ತೀನಿ ಸಾವಿಂದ ಬಂದ್ಬಿಡ್ತೀನಿ ಸಾವಿಂದ ಬಂದ್ಬಿಡ್ತೀವಿ ಸ್ನಾನ ಮಾಡ್ಕೊಂಡಿರೋ ಬಾಯ್ ಇಲ್ಲೇ ಆಯ್ತು ತೆಗ್ದಾಕತ್ತೆ ಇಲ್ಲಿಗ ಇದ್ರ ಹತ್ರ ತ್ರಿಷಿಕಾ ಹೇಳಬೇಕಂದ್ರೆ ಮೊದಲೆಲ್ಲ ನಮ್ಮ ಹತ್ರಕ್ಕೆ ಬರ್ತಾನೆ ಇರಲಿಲ್ಲ ಇವಾಗ ಸ್ವಲ್ಪ ಅವಾಗವಾಗ ಹೋಗಿ ಅಭ್ಯಾಸ ಆಗಿರೋದ್ರಿಂದ ಇವತ್ತು ಬರ್ತೀನಿ ಅಂತ ಅಳ್ತಿದ್ಲು ಪ್ರೀತಿ ಇದ್ದರೆ ಹಾಗೆ ಸಾವಿಗೆ ಹೋದಾಗ ನಮ್ಮ ಕಡೆ ಚಾಕ್ಲೇಟ್ ಅಥವಾ ಪಚ್ಚಬಾಳೆಹಣ್ಣು ಕೊಡ್ತಾರೆ ಇವರು ಚಾಕ್ಲೇಟ್ ಕೊಟ್ಟರು ಸಾವಿಂದ ಬಂದಮೇಲೆ ಎಲ್ಲಾದರೂ ಒಂದು ಕಡೆ ಕೂತಿದ್ದು ಆಮೇಲೆ ಹೋಗಬೇಕು ಅನ್ನೋದು ವಾಡಿಕೆ ಇದೆ ಅದರಿಂದ ಎಲ್ಲರೂ ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ರು ಆಮೇಲೆ ನಾನು ದೊಡ್ಡಮ್ಮನ ಮನೆಗೆ ಬಂದೆ ಹಾಗೆ ಹೋಗೋಣ ಅಂದೆ ಮಮ್ಮಿಗೆ ನಮ್ಮಮ್ಮ ಬಾ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಸೊ ದೊಡ್ಡಮ್ಮನ ಮನೆಗೆ ಹೋಗಿದ್ವಿ ಇಲ್ಲಿ ನೋಡಿ ನಾನು ಲಾಸ್ಟ್ ಟೈಮ್ ಬಂದಾಗ ಈ ಮರಗಳನ್ನ ತೋರಿಸಿದ್ದೆ ಫುಲ್ಲು ಒಣಗೋಗಿತ್ತು ಬಿಸಿಲಿಗೆ ಇವಾಗ ಮಳೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಹಸಿರಾಗಿ ಚಿಗುರಿದೆ ನೋಡಿ ನಾವೆಷ್ಟು ನೀರು ಹಾಕಿದ್ರೂ ಈ ಥರ ಚಿಗುರೋದಕ್ಕೆ ಸಾಧ್ಯನೇ ಇಲ್ಲ ಅದೇನೇ ಅನ್ನೋದು ಪ್ರಕೃತಿಯ ವಿಸ್ಮಯ ಅಂತ ಮಳೆ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ನಾನಲ್ಲಿ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ರಿ ಅಂತ ಅನಿಸುತ್ತೆ ರಾಗ ಹೇಳ್ಕೊಂಡೇ ಮಾತಾಡೋದು ಯಾಕಂದರೆ ಎಲ್ಲಿ ಹೇಗೆ
ಹೇಗಿರ್ಬೇಕು ಹಾಗೆ ಇರೋದು. ನಾನು ಹೊರಗಡೆ ಸಿಟಿಗೆ ಹೋದರೆ ಅವ್ರು ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತೀನಿ, ಹಳ್ಳಿಗೆ ಹೋದರೆ ಅವ್ರು ಹೇಗೆ ಮಾತಾಡ್ತಾರೆ ಹಾಗೆ ಮಾತಾಡ್ತೀನಿ. ಅದು ಅವ್ರಿಗೆ ಇಷ್ಟ ಆಗುತ್ತೆ, ಸೊ ನಾನು ಹಾಗೆ ಮಾತಾಡ್ತೀನಿ. ಇತ್ತೀಚೆಗಂತೂ ತುಂಬ ಜನಕ್ಕೆ ಎಷ್ಟೋ ವರ್ಷಗಳಾದರೂ ಮಕ್ಕಳೇ ಆಗಿರೋದಿಲ್ಲ. ಆದರೆ ನಮ್ಮ ಅತ್ತೆ ಮಾವಂಗೆ ನೋಡಿ ಒಂದು ಸಲ IVF ಟ್ರೀಟ್ಮೆಂಟ್ ಕೊಡಿಸಿದಷ್ಟೇ, ಅದು ಆಪ್ರೇಷನ್ ಆಗಿದ್ರೂ ಸಹ ಅವರಿಗೆ ಮಗು ಆಯಿತು. ಆ ಮಗು ಈ ಭೂಮಿ ಮೇಲೆ ಬರುವಂತಹ ಋಣ ಇತ್ತು ಅನಿಸುತ್ತೆ, ಅದಕ್ಕೆ ಆಯಿತು. ನಾನು ಬೆಳಗ್ಗೆಯಿಂದ ಅಷ್ಟು ಖುಷಿಯಾಗಿ ಬಂದೆ. ಬರೋವಷ್ಟರಲ್ಲಿ ಮರ ಎಲ್ಲ ಕಡಿದ್ಬಿಟ್ಟಿದ್ರು. ನಾನು ಆ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದರಿಂದ ಜಾಸ್ತಿ ಏನೂ ಹಾಕೋದಕ್ಕೆ ಹೋಗಲಿಲ್ಲ. ಇವತ್ತು ಐಶು ಅವಳೇ ಮನೆಯಲ್ಲಿ ಪಾನಿಪುರಿ ಮಾಡಿದ್ದಾಳೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನಮಗಂತೂ ತುಂಬ ಇಷ್ಟ ಆಯಿತು. ಅಂದರೆ ಪಾನಿಪುರಿ ಮಾಡಿಲ್ಲ, ಗೋಲ್ಗಪ್ಪ ಥರ ಮಾಡಿದ್ದಾಳೆ. ಆಲೂಗಡ್ಡೆದು ಪಲ್ಯ ಎಲ್ಲ ಮಾಡಿ, ಪಾನಿ ಎಲ್ಲ ಮಾಡಿ, ಪೂರಿ ಎಲ್ಲ ಮಾಡಿದ್ದಾಳೆ. ಇದೇನು ಇಷ್ಟೊಂದು ಹಾಕ್ಕೊಂಡು ತಿಂತಿದ್ದಾರೆ ಅಂದ್ಕೊಳ್ಬೇಡಿ. ಮನೇಲಿ ಗೋಧಿ ಹಿಟ್ಟಲ್ಲಿ ಮಾಡಿರೋದು, ಮತ್ತು ಗೋಧಿ ಮತ್ತು ಮೈದಾ ಎರಡೂ ಹಾಕ್ಕೊಂಡು ಮಾಡಿದ್ದಾಳೆ. ತುಂಬ ಚೆನ್ನಾಗಿತ್ತು. ನಾವು ರಾತ್ರಿ ಏನೂ ಊಟ ಮಾಡಲಿಲ್ಲ ಅಂದರೆ ನನಗೆ ಮಧ್ಯಾಹ್ನ ಸರಿಗೆ ಊಟ ಮಾಡಿರಲಿಲ್ಲ. ಸೊ ಇದು ತಿಂದಾದ್ಮೇಲೆ ಸ್ವಲ್ಪ ಹಾಲನ್ನು ತಿಂದೆ. ಶಾರು ಅಂತೂ ಇದನ್ನು ತಿಂದಾದ ತಕ್ಷಣ ಸಾಕು ಅಂತ ಹೇಳಿದ್ಲು. ನನ್ನ ಹಸ್ಬೆಂಡ್ ಯಾವುದೋ ನೈಟ್ ಮದುವೆ ಇತ್ತು ಅಂತ ಅವ್ರು ಹೋಗಿದ್ದಾರೆ. ನಾವೇನು ಇವಾಗ ಸಾಂಬಾರು ಮಾಡಲೇ ಇಲ್ಲ. ಮಧ್ಯಾಹ್ನ ಮೊಸರಲ್ಲಿ ಊಟ ಮಾಡ್ಕೊಂಡಿದ್ರು. ನಾನು ಹೇಳಿದೆ ಅಲ್ವಾ ಮೊಸರು ಹಾಕಿದ್ದೆ ಅಂತ. ಸೊ ಮೊಸರನ್ನ ಊಟ ಮಾಡ್ಕೊಂಡಿದ್ರು. ನಾನು ಮಾತ್ರ ಸ್ವಲ್ಪ ಅನ್ನಕ್ಕೆ ಹಾಲು ಹಾಕ್ಕೊಂಡು ಊಟ ಮಾಡಿಕೊಂಡೆ. ಈ ದಿನದ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನಗೆ ಹಾಲು ಅನ್ನಕ್ಕೆ ಸಕ್ಕರೆ ಹಾಕ್ಕೊಂಡೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಉಪ್ಪು ಹಾಕ್ಕೊಂಡೆ ಊಟ ಮಾಡ್ಕೊಳ್ಳೋದು. ಅಕಸ್ಮಾತ್ ಸಾಂಬಾರಿಲ್ಲ ಅಂದರೆ ನಮ್ಮನೇಲಿ ಎಲ್ಲರೂ ಹಾಲು ಹಾಕ್ಕೊಂಡೆ ಊಟ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀವಿ. ನಾನು ಭಾನುವಾರದ ದಿನದ ವ್ಲಾಗ್ ಮತ್ತು ಸೋಮವಾರದ ದಿನದ ವ್ಲಾಗ್ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀನಿ. ಭಾನುವಾರ, ಸೋಮವಾರ ಮತ್ತು ಮಂಗಳವಾರ 3 ದಿನದ್ದು ಒಟ್ಟಿಗೆ ವ್ಲಾಗನ್ನು ಹಾಕ್ತಾಯಿದ್ದೀನಿ. ನಾಳೆ ಮಿಸ್ ಮಾಡಿದೆ. ನೋಡಿ ಕೋತಿಗಳು ಎಷ್ಟಿದೆ ನಮ್ಮೂರಿನಲ್ಲಂತ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.